ದೇಶದಾದ್ಯಂತ ಈ ಹೋಳಿಯನ್ನು ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಆದರೆ ನಮ್ಮ ಕೃಷ್ಣ ಮಠದ ಹೋಳಿ ಸರಳ ಮತ್ತು ಸುಂದರವಾಗಿರುವಂಥದ್ದು. ಸೊ ಅದರಲ್ಲೂ ಕೂಡ ಕೃಷ್ಣ ಮಠದಿಂದ ಆತನ ಸಹೋದರಿಯ ಮನೆಗೆ ಬರುವ ಹಾಗೆ. ಸೊ ಈ ವಿಶೇಷದ ಬಗ್ಗೆ ಹೇಳಬೇಕು. ಇದು ವಸ್ತುಶಃ ವಾದರಾಜ ಗುರು ಸಾರ್ವಭೌಮರು ಉಡುಪಿಯ ಶ್ರೀಕೃಷ್ಣನ ಮಠದ ಒಂದು ಎಲ್ಲ ಸುಧಾರಣೆಗಳನ್ನು ತಂದವರು, ಆ ಸಾಂಸ್ಕೃತಿಕ ಮೆರುಗನ್ನು ಕೂಡ ನೀಡಿದಂಥವರು ನಮ್ಮ 120 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಮಹಾತಪಸ್ವಿಗಳಾದ ವಾದರಾಜ ಸ್ವಾಮಿಯರು. ಅವರು ಈ ಕಡಿಯಾಳಿಯ ಮತ್ತು ಕಡಿಯಾಳಿಯ ದುರ್ಗೆ ಕೃಷ್ಣನ ತಂಗಿ ಅಂತಲ ಭಾವನೆ. ಆ ರೀತಿಯಾಗಿ ತಂಗಿ ಮತ್ತು ಅಣ್ಣಂದಿರ ಒಂದು ಅನ್ಯೋನ್ಯ ಸಂಬಂಧದ ಒಂದು ಸೂಚನೆಯನ್ನು ಆವಾಗ ಇಲ್ಲಿ ಮಾಡಬೇಕು. ಕೃಷ್ಣ ಮಠಕ್ಕೂ ಕಡಿಯಾಳಿಗೂ ಅವಿನಾಭಾವ ಸಂಬಂಧ ಇದೆ ಎಂಬುದನ್ನು ತೋರಿಸಿಕೊಳ್ಳಲಿಕ್ಕೆ ವರ್ಷದಲ್ಲಿ 2 ಹಬ್ಬಗಳಲ್ಲಿ ವಿಶೇಷವಾಗಿ ವಿಜಯದಶಮಿ ಆ ದಿವಸ ಶಮಿ ಪೂಜೆಯನ್ನು ಮಾಡತಕ್ಕಂಥದ್ದು, ಇಲ್ಲಿ ಬಂದು ಶಮಿ ಪೂಜೆ ಮಾಡುವಂಥದ್ದು. ಅದು ಕೂಡ ಎಲ್ಲ ಬಿರುದಾವಳಿ ಸಹಿತ ಮಠದ ಎಲ್ಲ ಅಧಿಕಾರಿಗಳು ಕೂಡ ಶ್ರೀಗಳವರ ಹತ್ರ ಅನುಜ್ಞೆ ಪಡೆದು ಇಲ್ಲಿ ಬಂದು ಅಲ್ಲಿ ಪೂಜೆ ಮಾಡಿ ಅಲ್ಲಿಗೆ ಮತ್ತೆ ತೆರಳುವಂಥದ್ದು. ಹಾಗೆ ಇದು ಹೋಳಿ ಹಬ್ಬದ ದಿವಸ ಕೂಡ ಅಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡಿರ್ತಕ್ಕಂಥ, ಅದಕ್ಕೋಸ್ಕರ ಪ್ರತ್ಯೇಕವಾದ ಹಾಡನ್ನು ಕೂಡ ಅವರು ಹೇಳಿದ್ದಾರೆ. ಕೃಷ್ಣನ ಮೇಲೆ ಬಣ್ಣವನ್ನು ಎರಚಿ ಸಂತಸ ಪಡುವ ಅಂತ. ಹೋಳಿ ಹಬ್ಬ ಎಂಬುದೇನು ಈಗಿನ ಒಂದು ಮಾಡರ್ನ್ ಯುಗದಲ್ಲಿ ಮಾಡತಕ್ಕಂಥ ಹಬ್ಬ ಅಲ್ಲ, ಅದು ಹಿಂದೆ ಕೂಡ ಇತ್ತು. ಅಂದರೆ ಸಂತೋಷಪಟ್ಟಾಗ ಮನುಷ್ಯ ಏನು ಮಾಡ್ತಾನೆ ಅಂತೇಳಿ ಎಲ್ಲ ತನ್ನ ಈಗ ಶಿವತಾಂಡವ ಅಂತ ಹೇಳ್ತೇವೆ ನಾವು, ಸಂತೋಷವಾಗಿ ಅದು ಬಹಳ ಪ್ರಸಿದ್ಧ. ಅವನಿಗೆ ಪ್ರದೋಷ ಸಮಯದಲ್ಲಿ ಸಂತೋಷ ಆಗಿ ನರ್ತನ ಮಾಡ್ತಾನೆ. ಆ ನರ್ತನದ ಮೂಲಕ ಬಣ್ಣಗಳನ್ನು ಎರಚುವಂಥದ್ದು, ಗೋಪ ಬಾಲಕರು ಕೃಷ್ಣನ ಮೇಲೆ ಅಂತ ಒಂದು ಅದೇ ಇಲ್ಲಿ ಹುಲಿಯ ವೇಷದಲ್ಲಿ ಕೂಡ ಬಂದಿದೆ. ಹುಲಿ ವೇಷದ ಸಂದರ್ಭದಲ್ಲಿ ಕೂಡ ಆ ಹುಲಿಯ ಬಣ್ಣದ ಹಾಗೆ ಅದನ್ನು ಹಾಲಿನ ಇದರಿಂದೆಲ್ಲ ಮಾಡ್ತಾಯಿದ್ರು ಹಿಂದೆ ಅಂತೇಳಿ, ಅದನ್ನು ನೆನಪಿಸೋಕ್ಕೋಸ್ಕರ ಇಲ್ಲಿ ಮಾತ್ರ ಇರುವಂಥದ್ದು ಹುಲಿ ವೇಷ. ಹಾಗೆ ಈ ಹೋಳಿ ಹಬ್ಬವು ಕೂಡ ಬಣ್ಣವನ್ನು ಎರಚತಕ್ಕಂಥ ವಿಶೇಷ. ಕೃಷ್ಣನ ಅರ್ಪಣೆ ಮಾಡಿ ತಂಗಿಗೆ ಕೂಡ ತೋರಿಸಿ ಮುಂದೆ ಎಲ್ಲ ನಮ್ಮ ಭಕ್ತರು ಅದನ್ನು ಹಂಚಿಕೊಂಡು ಸಂಭ್ರಮ ಪಡುವಂಥದ್ದು. ಹಾಗೆ ಕಾಮದಹನ ಇದು ಕೂಡ ನಾಳೆ ಓಕಳಿ, ನಾಳೆ ಪೂರ್ಣಿಮೆ ದಿವಸ ಆ ಬಣ್ಣವನ್ನೆಲ್ಲರೂ ಹಚ್ಚಿಕೊಂಡು ಸಂಭ್ರಮ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ವಸ್ತುತಃ ಉಡುಪಿಯ ಎಲ್ಲ ಜನರು ಬಂದು ಇದರಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಕಾಲಕ್ರಮೇಣ ಅದರ ಮಹತ್ವವನ್ನು ಯಾರೂ ಹೇಳದೆ ಅದು ಹಾಗೆ ಉಳಿದುಬಿಟ್ಟಿದೆ. ಮುಂದೆ ಕೂಡ ಮಠಕ್ಕೆ ಮಾತ್ರ ಸೀಮಿತ ಆಗಿದೆ, ಮಠದ ಅಧಿಕಾರಿಗಳು ಮಾತ್ರ ಬಂದು ಹೋಗೋದಂತಾಗಿದೆ. ಅದು ಕೂಡ ವೈಭವದಲ್ಲಿ ಬರಬೇಕು, ಭಾಳ ಒಬ್ಬರು ಬಂದು ಹೋಗೋದಲ್ಲ. ಮೆರವಣಿಗೆ ಹಿಂದೆ ಆನೆ ಏನಿತ್ತು, ಆನೆಯ ಜೊತೆಗೆ ಬರುವಂಥ, ಆನೆ ಜೊತೆ ಬಂದು ಹೀಗೆ ಇದು ಮಾಡುವಂಥದ್ದು.
ಹಾಗೆ ಅಂಥ ಒಂದು ಪದ್ಧತಿ ಇನ್ನೂ ಕೂಡ ಹೆಚ್ಚು ಜನರಿಗೆ ಗೊತ್ತಾಗಿ ಎಲ್ಲರೂ ಕೂಡ ಈ ಸಂತಸದ ಉತ್ಸವದಲ್ಲಿ ಪಾಲ್ಗೊಳ್ಳುವಾಗಲಿ ಅಂತೇಳಿ ನಮ್ಮ ಧನ್ಯವಾದಗಳು. ನಿಜಕ್ಕೂ ಕೂಡ ನೀವು ಹಿಂದೆ ಹೇಳಿದ ಹಾಗೆ ಇಡೀ ಒಂದು ಊರಿನ ಒಂದು ಹಬ್ಬ ಆಗಿತ್ತು. ಊರಿನ ಜನ ಮಠದಿಂದ ಕಡಿಯಾಳಿವರೆಗೂ ನಡ್ಕೊಂಡು ಬಂದ, ಅದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತು ಒಂದು ವಿಷಯ, ಯಾವುದೇ ಹೋಳಿ ಹಬ್ಬ ಯಾವುದೇ ಹಬ್ಬಗಳ ಹಿಂದೆ ಇರುವತಕ್ಕಂಥ ಅದು ಭಗವಂತನಿಗೆ ಅರ್ಪಣೆ ಮಾಡಿ. ಈಗ ನೋಡಿ ತೈಲಾಭ್ಯಂಗ ದೀಪಾವಳಿ ದಿವಸ ಮಾಡೋದು, ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ತೋರಿಸಿ ಮತ್ತೆ ಹಾಗೆ ಬಣ್ಣವನ್ನು ಕೂಡ ನಾಳೆ ಇಡೀ ದೇಶದ ಮಾಡ್ತೇವೆ. ಅದು ಭಗವಂತನ ಮನೆ ಅಂದರೆ ದೇವರ ಮನೆಯಲ್ಲಿ ಆದರೆ ಪೂಜಾ ಮನೆಯಲ್ಲಿ ಇಟ್ಟು ಒಂದು ನಮಸ್ಕಾರ ಮಾಡಿ ಆಮೇಲೆ ಅದೊಂದು ಅರ್ಪಣೆ ಮಾಡೋದು. ಈ ಕಾನ್ಸೆಪ್ಟಲ್ಲಿ ಬಂದದ್ದು, ಅದು ನಾವು ಉಳಿಸ್ಕೊಳ್ಬೇಕು. ಈ ಸಂದೇಶ ಎಲ್ಲರೂ ಸಿಗುವಾಗ ಆಗಬೇಕು. ಧನ್ಯವಾದಗಳು. ನಮಸ್ಕಾರ.